ನಮಸ್ಕಾರ. ಆರೋಗ್ಯ ವಿಭಾಗೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವ ನಮ್ಮ ಜೀವನದ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆ ಏರಿಕೆಯಾಗ್ತಾ ಇದೆ. ಹಾಗೆ ADHD ಸಮಸ್ಯೆಯೂ ಕೂಡ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಏನಿದು ಸಮಸ್ಯೆ, ಜೊತೆಗೆ ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಹಾಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಹೋಮಿಯೋಕೇರ್ನ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ನಮಗೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮಕ್ಕಳನ್ನ ಶಾಲೆಗಳಿಗೆ ಅಥವಾ ಒಂದು ನರ್ಸರಿಗೆ ಕಳಿಸೋಕ್ಕೂ ಮುನ್ನ ಅಬ್ಸರ್ವೇಷನ್ನಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಸೊ ಇದು ನಾವು ಇವತ್ತು ಮಾತನಾಡ್ತಾ ಇರುವಂತಹ ಟಾಪಿಕ್ಗೆ ರಿಲೇಟೆಡ್ ಅಂತ ಹೇಳಿ, ಜೊತೆಗೆ ADHD ಅಂದರೆ ಏನು? ಎಸ್, ಇವಾಗ ಯಾವುದೇ ಒಂದು ಮಗುನ ಸ್ಕೂಲಿಗೆ ಸೇರಿಸಬೇಕಾದರೆ ದೇರ್ ಇಸ್ ಅನ್ ಇವ್ಯಾಲ್ಯುಯೇಷನ್ ಅಂತ ಮಾಡ್ತಾರೆ ಅಥವಾ ಅಬ್ಸರ್ವೇಷನ್ ಅಂತ ಮಾಡ್ತಾರೆ. ಸಿ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಸೊ ಇವಾಗ ಮಕ್ಕಳು ಮನೆಯಿಂದ ಬೆಳೆದು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲಲ್ಲಿ ದೇ ಸ್ಪೆಂಡ್ ಅರೌಂಡ್ ಇನಿಷಿಯಲ್ ಆಗಿ 4 ಅವರ್ಸಿಂದ 6 ಅವರ್ಸು 8 ಅವರ್ಸ್ವರೆಗೂ ಸ್ಪೆಂಡ್ ಮಾಡುವಂಥದ್ದಿದೆ ಇವಾಗ. ಸೊ ಆ ಥರ ಇದ್ದಾಗ ಇನ್ಕ್ಲೂಡಿಂಗ್ ದಿ ಟ್ರಾವೆಲಿಂಗ್ ಟೈಮ್ ಆದರೆ ಇಟ್ ಇಸ್ ಅರೌಂಡ್ 10 ಅವರ್ಸ್ ಫ್ಯೂ ಕಿಡ್ಸ್ ಆರ್ ಟ್ರಾವೆಲಿಂಗ್. ಈ ನಡುವೆ ನಾವು ನೋಡ್ತಾ ಇದ್ದೀವಿ, ಯಾಕಂದರೆ ಮೋಸ್ಟ್ ಆಫ್ ಇಟ್ ಎಲ್ಲನೂ ದೂರ ಇದೆ, ಸ್ಕೂಲು ಮನೆಯಿಂದ ಪಿಕ್ ಆಗಬೇಕು, ಈ ಥರದ್ದೆಲ್ಲ ಸಮಸ್ಯೆಗಳಿದೆ. ಎಸ್, ನಾವು ಇಲ್ಲಿ ಈ ಅಬ್ಸರ್ವೇಷನ್ ಏನಕ್ಕೆ, ವೈ ಇಸ್ ದಿಸ್ ಇವ್ಯಾಲ್ಯುಯೇಷನ್? ಸೊ ಎಲ್ಲ ಥರದ ಮಕ್ಕಳಿಗೆ ಒಂದೇ ಥರವಾದ ಕಲಿಕೆಯನ್ನು ಕಲಿಸ್ತಾರೆ. ಎಲ್ಲರಿಗೂ ಒಂದೇ ಥರದ್ದೇ ಕಲಿಕೆ ಕಲಿಯುತ್ತಾರೆ. ಒಂದು ಸ್ಕೂಲಲ್ಲಿ 40 ಜನ ಮಕ್ಕಳಿದ್ದಾರೆ ಒಂದು ಕ್ಲಾಸಲ್ಲಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಥರವಾದ ಕಲಿಕೆಯನ್ನು ಕಲಿಸ್ತಾ ಇರ್ತಾರೆ. ಸೊ ದ ಲೆಸನಿಂಗ್ ಇಸ್ ದ ಸೇಮ್ ಥಿಂಗ್. ಬಟ್ ಪ್ರತಿಯೊಬ್ಬ ಮಗು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ತಗೊಂಡು ಅದನ್ನು ರೆಸಿಪ್ರಿಕೇಟ್ ಮಾಡೋದು ಬೇರೆ ಬೇರೆ ರೀತಿಗಳಲ್ಲೇ. ದಟ್ಸ್ ವೈ ದೆರ್ ಇಸ್ ಅ ಗ್ರೇಡಿಂಗ್. ಸೊ ಎಷ್ಟು ದೊಡ್ಡ ಎಲಾಬ್ರೇಷನ್ ಇದು. ಸೊ ಇವಾಗ ಇವ್ಯಾಲ್ಯುಯೇಷನ್ ಯಾಕೆ ಮಾಡಬೇಕು, why and where? It is not to segregate or to divide good, bad or anything. It is to understand the kid better way and to give the kid the ಬೆಟರ್ ಪಾರ್ಟ್ ಆಫ್ ಇಟ್. ಅಂದರೆ ಕರೆಕ್ಟಾಗಿ ಆ ಮಗುವಿಗೆ ಹೆಲ್ಪ್ ಮಾಡಿಕೊಂಡು ಅದಕ್ಕೊಂದು ಎಜುಕೇಷನ್ ಪ್ಯಾಟರ್ನಲ್ಲಿ ಮುಂದಕ್ಕೆ ಹೋಗೋದನ್ನು ನೋಡೋದಕ್ಕಾಗಿ ಒಂದು ಇವ್ಯಾಲ್ಯುಯೇಷನನ್ನು ಮಾಡ್ತಾರೆ, ಅಥವಾ ಕಿಡ್ಡನ್ನು ನಾವು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಿಕಾಸ್ ಸರ್ಟನ್ ಕಿಡ್ಸ್ ಆರ್ ವೆರಿ ಫಾಸ್ಟ್ ಲರ್ನರ್, ಸರ್ಟನ್ ಕಿಡ್ಸ್ ಆರ್ ಸ್ಲೋ ಲರ್ನರ್, ಸರ್ಟನ್ ಕಿಡ್ಸ್ ಆರ್ ಇನ್ ಬಿಟ್ವೀನ್ ಆ್ಯಾವ್ರೇಜಲ್ಲಿರ್ತಾರೆ ಅಂತ ಹೇಳಿಬಿಟ್ಟು ಒಂದು ಮಾತನ್ನು ನಾವು ಹೇಳ್ತೀವಿ. ಯಾಕಂದರೆ ವೆನ್ ಆ್ಯಸ್ ಪೇರೆಂಟ್ಸ್ ಯು ಆಲ್ ಎಕ್ಸ್ಪೆಕ್ಟ್ ದಿ ಬೆಸ್ಟ್ ಫ್ರಮ್ ಯುವರ್ ಕಿಡ್ಸ್. ಯಾರೂ ನೀವು ಅದನ್ನು ಕಮ್ಮಿ ಆದಾಗ ಒಪ್ಕೊಳ್ಳೋ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಅನ್ನೋದನ್ನು ಎಜುಕೇಷನ್ ಸಿಸ್ಟಮಲ್ಲಿ ನೋಡಿ ಎಲ್ಲರಿಗೂ ಒಂದೇ ಥರದ ರೀತಿಯಲ್ಲಿ ಅವರೆಲ್ಲರೂ ಬೆಳೀಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಅಬ್ಸರ್ವೇಷನ್ ಇವ್ಯಾಲ್ಯುಯೇಷನ್ನ ಮಾಡ್ತಾರೆ. ಬಟ್ ಈ ಇವ್ಯಾಲ್ಯುಯೇಷನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮನೆಯಲ್ಲಿ ಎಷ್ಟೋ ಸತಿ ಆ್ಯಸ್ ಪೇರೆಂಟ್ಸ್ ಅವ್ರ ಮನೇಲಿರುವಂಥವ್ರು ಸ್ವಲ್ಪ ಫ್ಯೂ ಬಿಹೇವಿಯರಲ್ ಪ್ಯಾಟರ್ನ್ಸ್ನ ನೀವು ಅಬ್ಸರ್ವ್ ಮಾಡಿರಲ್ಲ, ನಿಮಗೆ ಗೊತ್ತಿರೋದಿಲ್ಲ, ಅಥವಾ ನಿಮಗಿದು ನಾರ್ಮಲ್ ಅಲ್ಲ ಅಂತ ಹೇಳಿದ್ರು ನಿಮಗೆ ಗೊತ್ತಿರೋದಿಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಫ್ಯೂ ಪೀಪಲ್. ಸೊ ಇಲ್ಲೇನಾಗುತ್ತೆ, ಆ ಥರ ಮಗುನ ನೀವು ಸ್ಕೂಲಿಗೆ ಸೇರಿಸಿದಾಗ ಅಲ್ಲಿ ಮಗುವಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ABCD ಅಂತ 4 ಮಕ್ಕಳನ್ನು ತಗೊಂಡಾಗ A ಇಸ್ ಅ ವೆರಿ ಫಾಸ್ಟ್ ಲರ್ನರ್, ಒಬೀಡಿಯಂಟ್, ಅಲ್ಲೇ ಕೂತಿರ್ತಾರೆ, ಹೋಗಬೇಕು ಅಂತಾರೆ ಹೋಗ್ತಾರೆ, ಏನಾದ್ರು ಇದ್ದರೆ ಕೇಳಿ ಮಾತಾಡೋವಂಥದ್ದು ಇರುತ್ತೆ. B ಮಗುವಲ್ಲಿ ಸೇಮ್ ಥಿಂಗ್ ಇಸ್ ದೇರ್, ಒಬೀಡಿಯನ್ಸ್ ಎಲ್ಲ ಇದೆ, ಬಟ್ ಇಟ್ಸ್ ಅ ಸ್ಲೋ ಲರ್ನರ್. C ಮಗುವಲ್ಲಿ ಕ್ಲಾಸಲ್ಲಿ ಕೂತ್ಕೊಳೋದೇ ಇಲ್ಲ, ಓಡಾಡ್ತಾ ಇರುತ್ತೆ, ಬಟ್ ಇಟ್ ಈಸ್ ಏಬಲ್ ಟು ಗ್ರಾಸ್ಪ್ ಥಿಂಗ್ಸ್ ಆ್ಯಂಡ್ ರೆಸಿಪ್ರೊಕೇಟ್ ವೆಲ್. Dಗೆ ಬಂದಾಗ ಕ್ಲಾಸಲ್ಲಿ ಅಟೆಂಟಿವ್ ಆಗೂ ಇಲ್ಲ, ಆ್ಯಕ್ಟಿವಿಟಿನೂ ಜಾಸ್ತಿ ಇದೆ, ಬಟ್ ಏನೂ ತಿಳ್ಕೊಂಡಿಲ್ಲ, ಬಟ್ ಕ್ಯಾಚ್ ಪಾಯಿಂಟ್, ಆ ಮಗುವಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರನೇ ಆ ಮಗು ಕಲಿತಾ ಇರುತ್ತೆ. ಸೊ ಈ ಥರದ್ದು ಬಂದಾಗ ಇದಕ್ಕೊಂದು ಲೇಬಲ್ ಮಾಡ್ತೀವಿ ನಾವು, ದಟ್ ಇಸ್ ವಾಟ್ ಇಸ್ ದ ನೆಕ್ಸ್ಟ್ ಪಾರ್ಟ್ ಇಲ್ಲಿ. ಸೊ ಈ ಥರದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಅವ್ರಿಗೊಂದು ಎಜುಕೇಷನ್ ಪ್ಯಾಟರ್ನ್ ಅಥವಾ ಲೆಸನಿಂಗ್ನ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಇವ್ಯಾಲ್ಯುಯೇಷನ್ನು, ಅಬ್ಸರ್ವೇಷನ್ನು, ಪೇರೆಂಟ್ಸ್ ಹತ್ರ ಮಾತಾಡಬೇಕು, ಮೆಡಿಕಲ್ ಹಿಸ್ಟ್ರಿ ಅನ್ನೋದೆಲ್ಲನೂ ಈ ನಡುವೆ ತುಂಬ ಇಂಪಾರ್ಟೆಂಟ್ ಆಗಿ ಬಂದಿರೋದು. ಯಾಕಂದರೆ ವೆನ್ ದರ್ ಇಸ್ ಅ ಬಿಹೇವಿಯರಲ್ ಡಿಸಾರ್ಡರ್, ಇಟ್ ಕ್ಯಾನ್ ಬಿ ಕಾಪಿಡ್ ಬೈ ಅದರ್ಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡ್ಯಾಮೇಜಿಂಗ್ ಟು ದ ಕಿಡ್ ಇಟ್ ಸೆಲ್ಫ್ ಆ್ಯಂಡ್ ಅದರ್ಸ್ ಆಲ್ಸೋ ಇಟ್ ಕ್ಯಾನ್ ಸ್ಪ್ರೆಡ್. ಸೊ ಆ ಥರದ, ಯಾಕಂದರೆ ಯಾವುದೇ ಒಂದು ಬಿಹೇವಿಯರ್ನ ಒಬ್ಬರು ನೋಡಿದ್ರೆ ಆ ಥರದನ್ನು ಕಲಿಯುವಂಥದ್ದು ಮಕ್ಕಳಲ್ಲಿ ಹೆಚ್ಚಾಗಿ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟಲ್ಲಿ ADHD ಅಂದರೆ ಏನು ಅಂತ ಕೇಳಿದ್ರೆ, ಆ ಡಿ ಕಿಡ್ಡಲ್ಲಿ ಏನು ಸಮಸ್ಯೆನ ನಾನು ಹೇಳಿದೆ, ದಟ್ ಇಸ್ ಓನ್ಲಿ ADHDಯ ಆಲ್ಫಾಬೆಟ್ಸಿನ ಅರ್ಥ ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಕಿಡ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವಲ್ಲಿ. ಯಾಕಂದರೆ ಅಟೆನ್ಷನ್ ಡೆಫಿಸಿಟ್ ಅಂದರೆ ಅದಕ್ಕೆ ಕಾನ್ಸಂಟ್ರೇಷನ್ ಆಗಲಿ, ಗ್ರಾಸ್ಪಿಂಗ್ ಆಗಲಿ, ತಿಳ್ಕೊಳೋದಾಗಲಿ, ನೋಡುವಂಥದ್ದಾಗಲಿ, ಐ ಟು ಐ ಕಾಂಟ್ಯಾಕ್ಟ್ ಆಗಲಿ ಇರೋದಿಲ್ಲ.
ಅಟೆನ್ಷನ್ ಡಿಫಿಸಿಟ್ ಆಯಿತು ಅಲ್ಲಿ. ಆ್ಯಂಡ್ ಹೈಪರ್ ಆ್ಯಕ್ಟಿವ್ ಅಂದರೆ ಆತ ಅಥವಾ ಆಕೆ ಒಂದೇ ಜಾಗದಲ್ಲಿ ಕುಳಿತಿಲ್ಲ, ಓಡಾಡ್ತಾ ಇರುತ್ತೆ, ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ, ಎಲ್ಲೋ ಹತ್ತಿ ಕೂತಿರುತ್ತೆ, ಎಲ್ಲೋ ಕೆಳಗಡೆ ಮಲಗಿರ್ಬೋದು, ಕೂತಿರ್ಬೋದು, ಏನೋ ಒಂದು ಬೇರೆ ಅದರದೇ ಆದ ಒಂದು ಲೋಕದಲ್ಲಿ ಇರಬಹುದು. ದೇರ್ ಆರ್ ಮೈಲ್ಡ್ ಫಾರ್ಮ್ಸ್, ಮಾಡ್ರೇಟ್ ಫಾರ್ಮ್ಸ್ ಆ್ಯಂಡ್ ಸಿವಿಯರ್ ಫಾರ್ಮ್ಸ್ ಆಗೂ ಹೋಗ್ತೀವಿ ನಾವಿಲ್ಲಿ. ಸೊ ಈ ಥರ ಇರುವಂಥ ಡಿಸ್ಟರ್ಬೆನ್ಸನ್ನು ನಾವು ಮಕ್ಕಳಲ್ಲಿ ಒಂದು ಬಿಹೇವಿಯರಲ್ ಪ್ಯಾಟರ್ನಲ್ಲಿ ನೋಡಿದಾಗ ಅವರನ್ನು ನಾವು ADHD ಅಂತ ಲೇಬಲ್ ಮಾಡ್ತೀವಿ. ಇಟ್ ಇಸ್ ನಾಟ್ ಅ ಸ್ಲೋ ಲರ್ನರ್. ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾನು ದಡ್ಡ ಅಂತ ಲೇಬಲ್ ಮಾಡಿದ್ದಾರೆ. ನೋ, ಕಿಡ್ಸ್ ಆರ್ ಸ್ಲೋ ಲರ್ನರ್ಸ್ ಇರಬಹುದು, ಬಟ್ ದೇ ವಿಲ್ ಟೇಕ್ ಇಟ್ ಇನ್ ಟು ಡೆಪ್ತ್ ಅನ್ನೋದನ್ನು ನಾವು ಸೈನ್ಸಲ್ಲಿ ನೋಡಿದ್ದೀವಿ. ಓಕೆ ಡಾಕ್ಟರ್, ಇನ್ನು ADHD ಸಮಸ್ಯೆ ಅಂದಾಗ ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಇದು ಕಾಣಿಸ್ಕೊಳ್ತಾ ಇದೆ? ಇವಾಗ ಕಾರಣಗಳು ಅಂತ ಹೇಳಿ ಬಂದಾಗ ಕಾಸ್ ಎಲ್ಲಿ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ. ಸೊ ಮದುವೆ ಆಗಿರುವಂಥ ಸಿಚುವೇಶನ್ನು, ಆ ಹುಡುಗ ಈ ಹುಡುಗಿ ಒಪ್ಪಂದಿಗೆಯಲ್ಲಿ ಮದುವೆ ಆಗಿರುವಂಥದ್ದು, ವೆನ್ ದೇ ಎಕ್ಸೆಪ್ಟ್ ಬೋತ್ ದ ಪೀಪಲ್ಸ್, ದೇ ಹ್ಯಾವ್ ಟು ಎಕ್ಸೆಪ್ಟ್. ಹುಡುಗ ಹುಡುಗಿನ ನನ್ನ ಹೆಂಡತಿ, ಹುಡುಗಿ ಈತ ನನ್ನ ಗಂಡ ಅನ್ನೋದೊಂದು ಎಕ್ಸೆಪ್ಟೆನ್ಸಿಂದ ಪ್ರಾರಂಭ. ಪ್ಲಸ್ ಫ್ಯಾಮಿಲಿ ಹಿಸ್ಟ್ರಿ, ಹೆರಿಡಿಟ್ರಿ ಹಿಸ್ಟ್ರಿ, ಪೇರೆಂಟ್ಸಲ್ಲಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಅಥವಾ ಅವರ ಒಂದು ಬ್ಲಡ್ ಲೈನ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸೈಕ್ಯಾಟ್ರಿಕ್ ಇಶ್ಯೂಸ್ಗಳಿದ್ದು ಟ್ರೀಟ್ಮೆಂಟ್ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು. ದೇರ್ ಮೈ ಬಿ ಅ ಸಡನ್ ಆರ್ ಅ ಸ್ಮಾಲ್ ಆರ್ ಅನ್ ಇಂಟರ್ವೆಲ್ ಆಫ್ ಸೈಕ್ಯಾಟ್ರಿಕ್ ಇಶ್ಯೂ ಆಗಿರ್ಬೋದು. ಅದು ದೇ ಮೈಟ್ ರಿಲೇಟ್ ಇಫ್ ಇಟ್ ಇಸ್ ಅ ಸ್ಟ್ರಾಂಗ್ ಜೆನೆಟಿಕಲ್ ಕಾಂಬಿನೇಷನ್ಸ್ ಇದ್ದಾಗ. ಆಮೇಲೆ ಸೇಮ್ ಫ್ಯಾಮ್ಲಿಗಳಲ್ಲೇ ಮದುವೆ ಮಾಡ್ಕೊಳೋದು, ಸೋದರ ಮಾವನ ಮದುವೆ ಮಾಡ್ಕೊಳೋದು, ಈ ಥರದ್ದು ನಾವು ನೋಡ್ತೀವಿ ಎಷ್ಟೋ ಫ್ಯಾಮ್ಲಿಗಳಲ್ಲಾಗಿರುವಂಥದ್ದು. ಅದರಲ್ಲಿ ಬರುವಂಥ ಸಮಸ್ಯೆಗಳಿದೆ. ಮತ್ತು ಈ ಬ್ಲಡ್ ಗ್ರೂಪಿಂಗ್ ಆ್ಯಂಡ್ ಟೈಪಿಂಗಲ್ಲಿ ವೇರಿಯೇಷನ್ಸಲ್ಲಿ ಆದ್ರೂ ಸಮಸ್ಯೆಗಳನ್ನು ನಾವು ಈ ನಡುವೆ ನೋಡ್ತಾ ಇದ್ದೇವೆ. ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಇನ್ಫರ್ಟಿಲಿಟಿ ಅಂತೇಳಿ ಬಂದಾಗ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಇನ್ಫರ್ಟಿಗಳಲ್ಲಿ ಹಲವಾರು ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಂಡು ಆಗಿರುವಂಥ ಮಕ್ಕಳಲ್ಲೂ ಕೂಡ ನಾವು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ, ವೇರ್ ದೇ ಹ್ಯಾವ್ ಟು ಬಿ ಕೇರ್ಡ್ ಮೋರ್. ಆಮೇಲಿಂದ ಪ್ರೀ ಮೆಚ್ಯೂರ್ ಡೆಲಿವರಿಗಳಲ್ಲಿ ಇರುವಂಥ ಮಕ್ಕಳುಗಳಲ್ಲಿ ಬೀಳುತ್ತೆ. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಅವರ ಒಂದು ಗ್ರೋತ್ ಪ್ಯಾಟರ್ನಲ್ಲಿ ವೇರಿಯೇಷನ್ಸ್ ಇರುವಂಥವರಲ್ಲಿ ನಾವು ನೋಡ್ತೀವಿ. ಸೊ ಇಟ್ ಇಸ್ ಕನ್ಸಿಡರ್ ಆಸ್ ಹೆರಿಡಿಟ್ರಿ ಆ್ಯಂಡ್ ಸೆಲ್ಫಲ್ಲೇ ಒಂದು ಕಂಜನೈಟಲ್ ಹುಟ್ಟಾಗಿಂದ ಬಂದಿರೋದ್ರಿಂದ ಇರ್ಬೋದು, ಅಥವಾ ಯಾವುದೋ ಒಂದು ಕಾಸ್ ಕಂಡೀಷನ್ಸ್ ಬಿದ್ದು ಏಟಾಗಿ ಏನೋ ಒಂದು ಸಮಸ್ಯೆಗಳಿಂದ ಬಂದಿದೆ ಅಂತೇಳಿ ಕೂಡ ಒಂದು ಶಂಕೆನ ನಾವು ಈ ನಡುವೆ ಕಾರಣದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆ, ಹಾಗಾದರೆ ಡಾಕ್ಟರ್, ಫ್ಯಾಮಿಲಿ ಹಿಸ್ಟ್ರಿ ಒಂದೇ ಕಾರಣ, ಲೈಫ್ ಸ್ಟೈಲ್ ಇದಕ್ಕೆ ಎಫೆಕ್ಟ್ ಆಗೋದಿಲ್ವಾ ಅಂತ ಹೇಳಿ? ಇವಾಗ ಮಕ್ಕಳಲ್ಲಿ ಇನ್ನು ಲೈಫ್ ಸ್ಟೈಲ್ ಅನ್ನೋದು ಸ್ಟಾರ್ಟ್ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಆ ಮಗುವಿಗೆ ನಾವು ಕೈ ಹಿಡ್ದಿರ್ತೀವಿ ಅಲ್ಲಿ. ಸೊ ಇಲ್ಲಿ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಮಕ್ಕಳಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ದೆರ್ ಇಸ್ ನೋ ಲೈಫ್ ಸ್ಟೈಲ್ ಇನ್ವಾಲ್ವ್ಮೆಂಟ್ಸ್ ದೇರ್, ಬಟ್ ವೇರ್ ಯುವರ್ ಲೈಫ್ ಸ್ಟೈಲ್ ಇಸ್ ಗೋಯಿಂಗ್ ಟು ಡ್ಯಾಮೇಜ್ ಅದನ್ನು ಹೇಳ್ಬಿಡ್ತೀನಿ. ಯಾಕಂದರೆ ಹುಟ್ಟಿರೋ ಮಗುಗೆ ಏನು ಮಾಡ್ತೀರಾ ನೀವು? ಕೇರ್ ಮಾಡೋದಕ್ಕೆ ಪ್ರತಿ 2 ಗಂಟೆಗೆ ಊಟ ತಿಂಡಿ ಕೊಡ್ತಾರೆ. ದಟ್ ಇಸ್ ದ ಫಸ್ಟ್ ಲೈಫ್ ಸ್ಟೈಲಿನ ಪ್ಯಾಟರ್ನ್. ಟೈಮ್ಲಿ ಫುಡ್ ಕೊಡ್ತೀರಾ. ಅದಾದಮೇಲಿಂದ ಅದಕ್ಕೊಂದು ಫಿಸಿಕಲ್ ಆ್ಯಕ್ಟಿವಿಟಿ, ಸ್ನಾನ ಮಾಡಿಸೋದು, ಬಿಸಿಲಿಗೆ ಕರ್ಕೊಂಡೋಗಿ ಕೂರಿಸೋದು, ಬಿಸಿಲಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು, ಬೆಳಕನ್ನು ತೋರಿಸೋದು, ಅದನ್ನು ಚಂದಮಾಮನ ತೋರಿಸೋದು, ಈ ಥರದ್ದೆಲ್ಲ ಒಂದು ಆ್ಯಕ್ಟಿವಿಟಿ. ಇಟ್ಸ್ ಆಲ್ ಆರ್ ಇನ್ ಲೈಫ್ ಸ್ಟೈಲ್ ಓನ್ಲಿ. ಅದಕ್ಕೆ ಹಾಡು ಕೇಳಿಸೋದು, ಶ್ಲೋಕಗಳನ್ನು ಕೇಳಿಸೋದು, ಅದಕ್ಕೇನೋ ಸ್ಟೋರಿಗಳನ್ನು ಹೇಳೋದು, ದೀಸ್ ಆರ್ ಆಲ್ ದ ಪ್ಯಾಟರ್ನ್ಸ್ ಆಫ್ ಲೈಫ್ ಸ್ಟೈಲ್. ಆಟ ಆಡಿಸೋದು, ಆಟ ಆಡೋಕ್ಕೆ ಬಿಡೋದು, ಮರಳಲ್ಲಿ ಬಿಡೋದು, ಕ್ಲೇಯಲ್ಲಿ ಬಿಡೋದು. ಸೊ ದೀಸ್ ಆರ್ ಆಲ್ ಕಮ್ಸ್ ಇನ್ ಲೈಫ್ ಸ್ಟೈಲ್. ಎಲ್ಲಿ ತೊಂದರೆ ಆಗುತ್ತೆ ಅಂದರೆ ವೆನ್ ಪೇರೆಂಟ್ಸ್ ಡೋಂಟ್ ಹ್ಯಾವ್ ಅ ಪ್ರಾಪರ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ಸ್, ಮಕ್ಕಳಲ್ಲಿ ಸಮಸ್ಯೆ ಬರುತ್ತೆ. ದೇ ಕಾಪಿ, ದೇ ಆರ್ ಯೋರ್ ಓನ್ ಕಾಪಿ ಕ್ಯಾಟ್ಸ್. ದೇ ವಿಲ್ ಕಾಪಿ ಫ್ರಮ್ ಯು. ರೈಟ್ ಟೈಮ್ ಬ್ರೇಕ್ಫಾಸ್ಟ್ ಇರೋದಿಲ್ಲ, ರೈಟ್ ಟೈಮ್ ಲಂಚ್ ಇರೋದಿಲ್ಲ, ರೈಟ್ ಟೈಮ್ ಫ್ಯಾಮಿಲಿ ಡಿನ್ನರ್ ಇರೋದಿಲ್ಲ, ಸ್ಲೀಪಿಂಗ್ ಪ್ಯಾಟರ್ನ್ಸ್ ಇರೋದಿಲ್ಲ, ಎವ್ರಿಥಿಂಗ್ ಇಸ್ ಹ್ಯಾಪಿಸಾಡ್. ಸೊ ದೇರ್ ದ ಕಿಡ್ ವಿಲ್ ಸ್ಟಾರ್ಟ್ ಆ್ಯಂಡ್ ದ ಡ್ಯಾಮೇಜ್ ಸ್ಟಾರ್ಟ್ಸ್ ವಿತ್ ಕಿಡ್ ಆ್ಯಸ್ ಲೈಫ್ ಸ್ಟೈಲ್ ಇಂಡ್ಯೂರೆನ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ADHD ಅಂತ ಅಂದಾಗ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಯಾವುದು ಡಾಕ್ಟರ್? ಇವಾಗ ADHDಯಲ್ಲಿ ಮೇಜರ್ ಆಗಿ ಹೌ ಟು ಡಿಫ್ರೆನ್ಷಿಯೇಟ್ ಆರ್ ವಾಟ್ ಆರ್ ದಿ ಸಿಂಪ್ಟಮ್ಸ್ ಇನ್ ಇಟ್. ಇವಾಗ ಮಕ್ಕಳೆಲ್ಲರೂ ಹೈಪರ್ ಆಕ್ಟಿವ್ ಇರ್ತಾರೆ, ಸೊ ಓಡಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಫಾಸ್ಟ್ ಆಗಿರ್ತಾರೆ. ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ADHD. ತಕ್ಷಣ ಇವಾಗ ಆನ್ಸರ್ ಮಾಡಿಬಿಡೋದು, ಮಾತಾಡ್ಬಿಡೋದು, ನೋ, ದೀಸ್ ಆರ್ ನಾಟ್ ADHD. ಆರ್ ಶೈ ನಿಂತ್ಕೊಳೋದು, ದೀಸ್ ಆರ್ ನಾಟ್ ADHD. ವೆನ್ ಅ ಕಿಡ್ ಇಸ್ ಬೀನ್ ಅಬ್ಸರ್ವ್ಡ್ ಫಾರ್ ಅ ಲಾಂಗ್ ಟೈಮ್, ಮಾಡಬೇಕಾಗಿರುವಂಥ ನಾರ್ಮಲ್ಸಿ ಅನ್ನೋದನ್ನು ನಾವು ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡದೇ ಇದ್ದಾಗ ಹ್ಯಾವ್ ಅ ಡೌಟ್, ಫಸ್ಟ್ ಥಿಂಗ್. ಇನ್ನೊಂದು ಇಲ್ಲಿ ಏನಂತ ಹೇಳಿದ್ರೆ, ನೀವೇನಾದರೂ ಹೇಳ್ಕೊಡ್ತಾ ಇದ್ರೆ ಕಿಡ್ ವುಡ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್, ನಾಟ್ ಹರ್ಡ್ ಇಟ್. ಬಟ್ ಅದೇ ನೀವು ಗಟ್ಟಿಯಾಗಿ ಮಾತಾಡಿದ್ರೆ, ಎಕ್ಸಾಂಪಲ್ ಎಷ್ಟೋ ಜನ ನೋಡ್ತಾ ಇರೋ ತಿಳ್ಕೊಳ್ತಾರೆ, ಗಟ್ಟಿಯಾಗಿ ಮಾತಾಡೋ ಅವ್ರನ್ನ ಮಾತ್ರ ಕೇಳ್ತಾ ಇರತ್ತೆ ಮಗು, ಅವ್ರಿಗೆ ಮಾತ್ರ ರಿಪ್ಲೈ ಕೊಡ್ತಾ ಇರೋದು. ಯಾಕಂದರೆ ಹೂ ಎವರ್ ಶೌಟಿಂಗ್ ಅವರ ಪಿಚ್ ಪ್ಯಾಟರ್ನಲ್ಲಿ ಮಾತಾಡೋರಿಗೆ ಮಾತ್ರನೇ ಅದು ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಎಸ್,
ಕ್ವಶನ್ಡ್ ಆನ್ ಇಟ್. ಸೆಕೆಂಡ್ ಅಂದರೆ ಯಾವುದೋ ಒಂದನ್ನು ಮಾತ್ರ ಇಷ್ಟಪಟ್ಟು ರಿಪೀಟೆಡಾಗಿ ಮಾಡ್ತಾ ಇರ್ತಾರೆ, ಸಿಮಿಲರ್ ಲೈಕ್ OCD, ಬಟ್ ಇಟ್ ಇಸ್ ನಾಟ್ OCD. ಅಂದರೆ ಕಲಿಕೆಗಳಲ್ಲಿ ಮ್ಯಾಥ್ಸ್ ಇಷ್ಟ ಇದೆಯಾ, ಮ್ಯಾಥ್ಸನ್ನೇ ಮಾಡ್ತಾರೆ, 1,00,000 ಸಮ್ಸ್ ಕೊಡಿ ಮಾಡ್ತಾರೆ. ಇಂಗ್ಲೀಷ್ ಇಷ್ಟ ಇದೆಯಾ, ಓದ್ತಾರೆ, ಬರೀತಾರೆ, ಗ್ರಾಮರ್ ಮಾಡ್ತಾರೆ. ಸೈನ್ಸ್ ಇಷ್ಟ ಇದೆಯಾ, ಅದ್ರ ಕಡೆಗೇನೆ ಹೋಗ್ತಾರೆ ಅಲ್ಲಿ. ಸೊ ಆ ಥರದನ್ನು ಒಂದನ್ನೇ ಅವ್ರು ಇಷ್ಟ ಬರೋದನ್ನೇ ಮಾಡ್ತಾರೆ. ಮ್ಯೂಸಿಕ್ ಅದನ್ನೇ ಕೇಳಿಸ್ಕೊಳ್ತಾರೆ. ಅದೇ ಥರನೇ ಡ್ಯಾಮೇಜ್ ಮಾಡೋದು ಅದನ್ನೇ ಮಾಡ್ತಾರೆ. ಸೊ ಈ ಥರದ್ದನ್ನು ಒಂದನ್ನು ಮಾತ್ರನೇ ಫಿಕ್ಸ್ ಮಾಡ್ಕೊಳ್ತಾರೆ. ಸೆಕೆಂಡ್ ಥಿಂಗ್, ಅವರ ಪ್ಯಾಟರ್ನ್ ನಾರ್ಮಲ್ ಬಿಹೇವಿಯರಿಂದ ಹೊರಗಡೆ ಬರ್ತಾರೆ. ಟಾಯ್ಲೆಟಿಂಗ್ ಅಭ್ಯಾಸ ಮಾಡೋದಿಲ್ಲ, ಈಟಿಂಗ್ ಪ್ಯಾಟರ್ನ್ ಮಾಡೋದಿಲ್ಲ, ಅಗದು ನುಂಗೋದಕ್ಕೂ ನಾವು ಹೇಳಬೇಕಾಗತ್ತೆ, ಅಗಿಯೋದು ಇಲ್ಲ, ಬ್ಯಾಲ್ ಇಟ್ಕೊಂಡಿರ್ತಾರೆ, ದೇ ಡೋಂಟ್ ಫೀಲ್ ಸೊ ಆ ಥರ ಮಾಡುವಂಥದ್ದನ್ನು ನೋಡ್ತೀರ. ಅದೇ ಥರ ಹೈಪರ್ ಆ್ಯಕ್ಟಿವಿಟಿ, ಓಡೋಗೋದು, ಸಡನ್ನಾಗಿ ನಿಂತ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಅಲ್ಲಿಂದ ಓಡೋಗೋದು, ಹತ್ತೋದು, ಇಳಿಯೋದು, ಬೀಳೋದು, ಏಟ್ ಮಾಡೋದು, ಬೇರೆಯವ್ರಿಗೆ ಅದನ್ನು ತೊಂದರೆಗಳನ್ನು ಮಾಡುವಂಥವರಲ್ಲೂ ಕೂಡ ಇರ್ತಾರೆ. ವೈಲೆನ್ಸು ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಈ ಥರದರಲ್ಲಿ ಪ್ಯಾಟರ್ನ್ಸಲ್ಲಿ ಮಕ್ಕಳು ಬಂದಾಗ, ಎಸ್, ಯು ವಿಲ್ ಫೈಂಡ್ ದಟ್ there is something difficult in the behavioral pattern. You have to understand this, and these are the symptoms for ADHD. ಸೊ ಯಾವ ಟೈಮ್ ಅಂದರೆ ಯಾವ ಮೂಮೆಂಟಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳಿತು ಅಂತ ಹೇಳಿ ಡಾಕ್ಟರ್? ಇವಾಗ ಹೇಗಿರುತ್ತೆ ಅಂದರೆ, ಮಕ್ಕಳಲ್ಲಿ ಹೇಳಿದ್ರೆ ನಾವು ಮಾಡಿದ್ದೀವಲ್ಲ ಅಂತ ಬರುತ್ತೆ. ಫ್ರೀಕ್ವೆಂಟಾಗಿ ಪೀಡಿಯಾಟ್ರಿಷನ್ನ ಮಾಡ್ತಾನೇ ಇರ್ತೀರಾ ನೀವು. ಏನಕ್ಕೆ ಮಾಡ್ತಾ ಇರ್ತೀರಾ? ಒಂದು ಇಮ್ಯುನೈಸೇಷನ್ಗೆ, ಇನ್ನೊಂದು ಕೋಲ್ಡು, ಕಾಫು, ಫೀವರು, ಆ ಥರದ್ದು ಏನಾದ್ರು ಸಮಸ್ಯೆ ಬಂದಾಗ, ಲೂಸ್ ಮೋಷನ್ ಬಂದಾಗ, ಹೊಟ್ಟೆ ಕೆಟ್ಟಾಗ ಮಾಡ್ತೀರಾ. ಇಲ್ಲ, ಕರೆಕ್ಟ್ ಟೈಮ್ಗೆ ಮಗು ಹೊರಳಲಿಲ್ಲ, ಕೂತ್ಕೊಳ್ಳಲಿಲ್ಲ, ನಿಂತ್ಕೊಳ್ಳಲಿಲ್ಲ, ನಡೀಲಿಲ್ಲ, ಕಣ್ಣಿಗೆ ಕಣ್ಣು ಕೊಡ್ತಾ ಇಲ್ಲ, ನೀವೇನಾದರೂ ಹೇಳಿದ್ರೆ ಅದು ಕೇಳಿಸ್ಕೊಳ್ತಾ ಇಲ್ಲ, ಈ ಥರ ಅಬ್ಸರ್ವೇಷನ್ಸ್ ಮಾಡಿದ್ದೀರಾ? ಈ ಥರ ಅಬ್ಸರ್ವೇಷನ್ ಮಾಡಿದ್ರೂ ಕೂಡ ಅದರಲ್ಲಿ ಡಿಲೇ ಆಗ್ತಾ ಇದೆ. ತಾತ ಅಜ್ಜಿದಿರ ಮನೇಲಿರೋರು ಕಂಪ್ಲೇಂಟ್ ಮಾಡ್ತಾರೆ, ಯಾಕೋ ಮಗು ಏನೋ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಅವರು ಕಂಪ್ಲೇಂಟ್ ಮಾಡಿದಾಗ ಎಚ್ಚೆತ್ಕೊಳ್ಳಿ, ಕನ್ಸಲ್ಟ್ ಯುವರ್ ಡಾಕ್ಟರ್. ದಟ್ ಈಸ್ ವೆನ್ ಯು ಹ್ಯಾವ್ ಟು ಕನ್ಸಲ್ಟ್. It can be within 2 years, or it can be within 3 years, 4 years, or 5 years. The more you delay, things get worst or ಬಲ ಆಗಿ ಹೋಗ್ತಾ ಇರ್ತಾರೆ. ಅಂದರೆ ಅರ್ಲಿಯರ್ ಈ ಅಬ್ಸರ್ವೇಷನ್ಸ್ ನೀವು ಮಾಡಿ, ಅರ್ಲಿಯರ್ ಪ್ಯಾಟರ್ನಲ್ಲೇ ನೀವು ಡಾಕ್ಟರ್ ಹತ್ರ ಮಾತಾಡಿದ್ರೆ, ಯು ಕ್ಯಾನ್ ಮೆಂಡ್ ಇಟ್ ಎಟ್ ದಿ ರೈಟ್ ವೇ ಆ್ಯಂಡ್ ಎಟ್ ದಿ ಅರ್ಲಿಯೆಸ್ಟ್ ಯು ಕ್ಯಾನ್ ಮೆಂಡ್ ಇಟ್. ಓಕೆ, ಸೊ ಡಾಕ್ಟರ್, ADHD ಅಂತ ಹೇಳಿದ್ರೆ ಈಗ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ, ಸೊ ನಂತರದಲ್ಲಿ ಬೆಳೀತಾ ಬೆಳೀತಾ ಅದು ಕಂಟಿನ್ಯೂ ಆಗುತ್ತಾ ಅಂತ? ಎಸ್, ಇವಾಗ ಚಿಕ್ಕ ಮಕ್ಕಳಲ್ಲಿ ನಾವು ಒಂದು ಸುಮಾರು 2 ವರ್ಷ 3 ವರ್ಷದಲ್ಲಿ ನಾವು ನೋಡಿದ್ದೀವಿ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಮಾಡಿರಲಿಲ್ಲ. ಸೊ ಮುದ್ದು ಮಾಡಿ ಮಾಡಿ ಮುಂದಕ್ಕೆ ಬೆಳ್ಕೊಳ್ತಾ ಬಂತು. 7 ವರ್ಷ ಆಯಿತು. ಸೊ ಎಷ್ಟೋ ಸತಿ ಅಲ್ಲೂ ಇಟ್ ಬಿಕಮ್ ಲಿಟಲ್ ವೈಲೆಂಟ್ ಆ್ಯಂಡ್ ಡಿಫಿಕಲ್ಟಿ. ಅವಾಗ ಅಟ್ಲೀಸ್ಟ್ ಬರ್ತಾರೆ ಪೇರೆಂಟ್ಸು. ಸೊ ಅಟ್ಲೀಸ್ಟ್ ಅವಾಗ ಅಲ್ಲವರೆಗೂ 7 ವರ್ಷದವರೆಗೂ ನೀವು ಬೆಳೆಸ್ಕೊಂಡೇ ಬಂದ್ರಿ. ಇವಾಗ 7 ವರ್ಷಕ್ಕೂ ನೋಡಲ್ಲ, ಎಲ್ಲೋ ಒಂದು ಮಿತ್ ಕಾಡುತ್ತೆ. ಹೆಣ್ಣುಮಕ್ಳಿದ್ರೆ ಮೆನ್ಸ್ಟ್ರುವೇಷನ್ ಅಥವಾ ಮೆನಾರ್ಕಿ ಆದ ತಕ್ಷಣ ನಾರ್ಮಲ್ ಆಗಿಬಿಡ್ತಾರೆ. ದಟ್ ಈಸ್ ಅ ಮಿತ್. ಆಗಬಹುದು, ಆಗದೇ ಇರ್ಬೋದು, ಇಟ್ಸ್ ಓನ್ಲಿ ಅ ಮಿತ್. ಗಂಡು ಮಕ್ಕಳಲ್ಲಿ ಸೊ ಅಲ್ಲೂ ಅಷ್ಟೇ, ದೊಡ್ಡವನಾದ ತಕ್ಷಣ ಆಗಿಬಿಡ್ತಾನೆ, ಸ್ಕೂಲಿಗೆ ಕಳ್ಸೋಣ, 1 ವರ್ಷ ಕಮ್ಮಿ ಆದರೂ ಪರವಾಗಿಲ್ಲ, 2 ವರ್ಷ ಕಮ್ಮಿ ಆದರೂ ಪರವಾಗಿಲ್ಲ, ಸರಿ ಆಗ್ತಾನೆ ಅನ್ನೋ ಒಂದು ಮೂಢನಂಬಿಕೆ ಬರುತ್ತೆ ಅಲ್ಲಿ. ಸೊ ಮಿತ್ ಕನ್ಸಿಡರೇಷನ್ಸ್. ಸೊ ಈ ಥರ ಆದಾಗ ಏನು ಮಾಡಿದ್ರೆ, ನೀವು ಬೆಳೆಸ್ತಾ ಬರ್ತಿದ್ದೀರಾ. ಹುಟ್ಟಿದ್ದು ಯಾವಾಗ? ಮೆನಾರ್ಕಿ ಆಗಿದ್ದು ಸುಮಾರು 10, 12, 13 ವರ್ಷಕ್ಕಾಗಿರ್ಬೋದು. ಸೊ ಯು ಹ್ಯಾವ್ ಸ್ಪೆಂಟ್ 13 years ಆಫ್ ಟೈಮ್. ನೀವು ಯಾವಾಗ ನೋಡಿದ್ದೀರಾ ಇದನ್ನು? 1-2 ವರ್ಷದಲ್ಲಿ ನೋಡಿರ್ತೀರ ನೀವು. ಯು ಹ್ಯಾವ್ ಸ್ಪೆಂಟ್ 10 years ಆಫ್ ಟೈಮ್. ಸೊ ಈ ಥರನೇ ಬೆಳೀತಾ ಬರುತ್ತೆ. ಅಡಲ್ಟ್ಹುಡ್ಡಿಗೆ ಇದು ಹೋಗುತ್ತೆ. ಸರ್ಟನ್ ಕಿಡ್ಸ್ ಯು ಆರ್ ಟ್ರೀಟೆಡ್ ವೆಲ್, ದೇ ಡೋಂಟ್ ಫಾಲ್ ಇನ್ ಟು ಅದರ್ ಕಾಂಪ್ಲಿಕೇಶನ್ಸ್ ಇನ್ ಅಡಲ್ಟ್ಹುಡ್. ಸೊ ನೀವು ಚಿಕ್ಕದ್ರಲ್ಲೇ ಇವ್ರನ್ನ ಟ್ರೈನ್ ಮಾಡಿ, ಟೀಚ್ ಮಾಡಿ, ಅವರೊಂದು ಬಿಹೇವಿಯರಲ್ ಪ್ಯಾಟರ್ನನ್ನು ಕೊಟ್ಟರೆ, ದೇ ವಿಲ್ ಬಿ ವೆರಿ ಸೋಷಿಯಲ್ ಫ್ರೆಂಡ್ಲಿ ಆ್ಯಂಡ್ ವೆರಿ ಕೇರಿಂಗ್ ಅಡಲ್ಟ್ಸ್ ಅಂತ ನಮ್ಮ ಒಂದು ಕ್ಯಾಲ್ಕುಲೇಟಿವ್ ಅಬ್ಸರ್ವೇಷನ್ಸ್ನ ಮಾಡಿರೋದನ್ನು ಹೇಳ್ತಾರೆ. ಡಾಕ್ಟರ್, ಇನ್ನು ADHD ಸಮಸ್ಯೆಯ ಕುರಿತಂತೆ ಮಾತನಾಡ್ತಾ ಇದ್ವಿ. ಇನ್ನು ಈ ಸಮಸ್ಯೆ ಅಂತ ಬಂದಾಗ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನ ಇದೆ ಅಂತ ಹೇಳಿ? ಈಗ ಹೋಮಿಯೋ ಕೇರಲ್ಲಿ ವಿ ಫಾಲೋ ಅ ಪ್ಯಾಟರ್ನ್ ಕಾಲ್ಡ್ ಅಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಫಸ್ಟ್ ಅದನ್ನು ಹೇಗೆ ಅಚೀವ್ ಆಗ್ತೀವಿ ಅನ್ನೋದನ್ನು ಹೇಳ್ತೀನಿ, ಬೆನಿಫಿಟ್ಸು ಅದರ ಫಾಲೋ ಮಾಡೋಣ ಅಂತ. ಸೊ ಇವಾಗ ನೀವು ಪೇಷಂಟನ್ನು ಕರ್ಕೊಂಡು ಬಂದರೆ, ಅದರ ಪೇಷಂಟ್ ಜೊತೆಲಿ, ಅಂದರೆ ಆ ಮಗು ಜೊತೆಲಿ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ಬನ್ನಿ ಅಂತ ಹೇಳ್ತೀವಿ. ಸೊ ಆ ಮಗುವಿನ ಅಬ್ಸರ್ವೇಷನ್ನ ನಾವು ನೋಟ್ ಮಾಡ್ಕೊಳ್ತಾ ಇರ್ತೀವಿ. ಏನೇನು ಮಾಡ್ತಾ ಇದೆ ಅನ್ನೋ ಅಬ್ಸರ್ವೇಷನ್ನ ನಾವು ಬರ್ಕೊಳ್ತಾ ಇರ್ತೀವಿ. ಪೇರೆಂಟ್ಸ್ ಹತ್ರ ಪ್ಲಸ್ ಆ ಮಗುವಿನ ಜೊತೆಯಲ್ಲಿ ಯಾರು ಇರ್ತಾರೆ ಅವರ ಒಂದು ಇನ್ಪುಟ್ಸು ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಸೊ ದೀಸ್ ಥಿಂಗ್ಸನ್ನು ನಾವು ಗ್ಯಾದರ್ ಮಾಡ್ಕೊಳ್ತೀವಿ. ಆ್ಯಂಡ್ ಆ ಮಗುವಿನ ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಅದು ಹೇಗಿದೆ, ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಹೋಗ್ತೀವಿ. ಇದಾದ ತಕ್ಷಣವೇ ಪ್ರೆಸೆಂಟ್ ಮೆಡಿಕೇಷನ್ಸ್ ಏನಾದರೂ ನಡೀತಾ ಇದೆಯಾ ಮಗುವಿನಲ್ಲಿ, ಬಿಹೇವಿಯರಲ್ ಥೆರಪಿ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ಯಾರಾದರೂ ಮೆಡಿಕೇಷನ್ಸ್ ಕೊಡ್ತಾ ಇದ್ದಾರಾ, ಆ ಥರದ್ದೆಲ್ಲ ಹಿಸ್ಟ್ರಿಗಳನ್ನು ಗ್ಯಾದರ್ ಮಾಡ್ತೀವಿ. ಸೊ ಟು ನೋ
ವಾಟ್ ಹ್ಯಾವ್ ಯು ಆಲ್ ಟ್ರೈಡ್ ಅಂತ ಹೇಳ್ಬಿಟ್ಟು. ಅಂದರೆ ತಂದೆ ತಾಯಿ ಫ್ಯಾಮಿಲಿ ಟ್ರೀ ಹಿಸ್ಟ್ರಿ ಎಲ್ಲರದು ಕೇಳ್ಕೊಳ್ತೀವಿ. ಯಾಕಂದರೆ ನಾನು ಕಾರಣಗಳಲ್ಲಿ ಹೇಳಿದೆ, ಎಲ್ಲೋ ಯಾರೋ ಫ್ಯಾಮಿಲಿಯಲ್ಲಿ ಇದ್ದವರಲ್ಲಿ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳಿದೆ ನಾನು. ಸೊ ಇಟ್ ಈಸ್ ಅರೌಂಡ್ ಸ್ಕೇರಿ ಪರ್ಸೆಂಟೇಜ್ 30 to 60% ಬರುವಂಥ ಸಾಧ್ಯತೆ. ದ ಸ್ಟ್ರಾಂಗರ್ ಇಟ್ ಬಿಕಮ್ಸ್ ಪರ್ಸೆಂಟೇಜ್ ಇನ್ಕ್ರೀಸಸ್, ವೆರಿ ಮೈಲ್ಡರ್ ಇಟ್ ಬಿಕಮ್ಸ್ ಸ್ಟಿಲ್ 30%. ಸೊ ಆ ಒಂದು ಲೆಕ್ಕಾಚಾರಕ್ಕೆ ಬರ್ತೀವಿ. ಆಮೇಲಿಂದ ಮನೆಯ ವಾತಾವರಣದಲ್ಲಿ ನೀವು ನಡೆಸ್ತಾ ಇರೋವಂಥ ದಿನಚರಿ ಕೇಳ್ತೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಮಗು ಪ್ಲಸ್ ಮನೆಯಲ್ಲಿ ನಡೀತಾ ಇರೋವಂಥ ದಿನಚರಿನ ತಿಳ್ಕೊಳ್ತೀವಿ. ನಿಮ್ಮ ಡಯಟನ್ನು ತಿಳ್ಕೊಳ್ತೀವಿ. ಮಗುಗೆ ಏನೇನು ಕೊಡ್ತೀರಾ, ನಿಮ್ಮ ಮನೇಲಿ ಏನೇನಿದೆ, ಸೊ ಯಾವ ಥರ ನಿಮ್ಮ ಡಯಟನ್ನು ಫಾಲೋ ಮಾಡ್ತಿದ್ದೀರಾ, ಯಾವ ಪ್ರಾದೇಶಿಕವಾದ ಡಯಟ್ ಇದೆ. ಮಂಗಳೂರವ್ರು ಅಂದರೆ ಮಂಗಳೂರು ಪ್ಯಾಟರ್ನ್ ಇದೆಯಾ, ಇಲ್ಲ ಕಲಬುರಗಿ ಗುಲ್ಬರ್ಗ ಅವರದ್ದು ಆ ಥರ ಇದೆಯಾ, ಬಳ್ಳಾರಿ ಸೈಡ್ ಅಂದರೆ ಈ ಆಂಧ್ರ ಕರ್ನಾಟಕ ಮಿಕ್ಸ್ ಇದೆಯಾ, ಈ ಬಾರ್ಡರ್ಗಳಲ್ಲಂದರೆ ಮಹಾರಾಷ್ಟ್ರ ಕರ್ನಾಟಕ ಮಿಕ್ಸ್ ಇದೆ. ಈ ಥರದನ್ನು ತಿಳ್ಕೊಳ್ತೀವಿ ನಾವು. ಮಲೆನಾಡು ಕಡೆ ಹೋದರೆ ಈ ಮಲೆನಾಡು ಸೈಡ ಇಲ್ಲ ಕೂರ್ಗ್ ಪ್ಯಾಟರ್ನ್ಸ್, ಈ ಥರದ್ದು ಡಯಟ್ ಪ್ಯಾಟರ್ನ್ಗಳನ್ನು ನಾವು ಅರ್ಥ ಮಾಡ್ಕೊತೀವಿ. ಇದಾದ ಮೇಲೆ ಆ ಮಗು ಉದ್ದ ದಪ್ಪ ಏನಿದೆ, ಪ್ರೆಸೆಂಟ್ ಏಜ್ ಏನಿದೆ, ಇಮ್ಯುನೈಸೇಷನ್ಸ್ ಎಲ್ಲ ಲೆಕ್ಕ ಹಾಕಿ ಆ ಮಗುನ ಅರ್ಥ ಮಾಡ್ಕೊಂಡು ಅದರ ಕಂಡೀಷನ್ನ ತಿಳ್ಕೊಂಡು ಇನ್ಸ್ಟೆಡ್ ಆಫ್ ಲೇಬಲಿಂಗ್ ಔಟ್ ವಿ ಗ್ಯಾದರ್ ದೋಸ್ ಸಿಮ್ಟಮ್ಸ್ ಆ್ಯಂಡ್ ವಿ ಸ್ಟಾರ್ಟ್ ವಿತ್ ದ ಮೆಡಿಕೇಷನ್ಸ್. ಈಗ ಅಡ್ವಾಂಟೇಜ್ ಎಲ್ಲಿದೆ, ದೇರ್ ಆರ್ ವೆರಿ ಫೈನ್, ಬ್ಯೂಟಿಫುಲ್, ವೆರಿ ರಿಫೈನ್ಡ್ ಆಗಿನ ಕಾಲದಲ್ಲೇ ಮಾಡಿರುವಂಥದ್ದು ಮನುಷ್ಯನ ಮೇಲೆ ಪ್ರಯೋಗ ಮಾಡಿ ತಂದಿರುವಂಥ ಮೆಡಿಕೇಷನ್ಸ್ ಇದೆಲ್ಲ ಇವಾಗ ಪ್ರೆಸೆಂಟ್ ಸೈನ್ಸಲ್ಲಿ ನಡೀತಾ ಇದೆ. ಬಟ್ ಹೋಮಿಯೋಪತಿಯಲ್ಲಿ ಆ ಕಾಲದಲ್ಲೇ ಮಾಡಿಬಿಟ್ಟಿದ್ದಾರೆ. ಅದನ್ನು ಮನುಷ್ಯನ ಮೇಲೇ ಅದನ್ನು ಪ್ರಯೋಗ ಮಾಡಿ ಆ ಸಿಮ್ಟಮ್ಗಳನ್ನು ಗ್ಯಾದರ್ ಮಾಡಿ ಮೆಟ್ರಾಮೆಡಿಕಾ ಬರೆದಿರುವಂಥದ್ದು. ಸೊ ದಿಸ್ ಇಸ್ ದ ಸೀಕ್ರೆಟ್. ಎಷ್ಟೋ ಜನ ಗೊತ್ತಿಲ್ಲ ಇದು. ಇಟ್ ಆಲ್ರೆಡಿ ಮನುಷ್ಯನ ಮೇಲೆ ಪ್ರಯೋಗ ಆಗಿದೆ. ಅದರಿಂದ ಇದರಲ್ಲಿ ಒಂದೊಂದು ಫೀಲಿಂಗ್ಸು, ಅಂಡರ್ಸ್ಟ್ಯಾಂಡಿಂಗ್ಸ್ನೂ ತಿಳ್ಕೊಂಡಿದ್ದೀವಿ. ದಟ್ ಇಸ್ ವೇರ್ this medicine becomes superior in treatment of this. ಸೊ ಇಲ್ಲಿ ಏನು ಮಾಡ್ತೀವಿ, ಅದರ ಮೆಡಿಕೇಷನ್ಸ್ಗೆ ಯಾವ ಗ್ರೂಪ್ಗೆ ಬೀಳುತ್ತೆ ಈ ಮಗು ಅನ್ನೋದನ್ನು ತಿಳ್ಕೊಂಡು ನಾವು ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಹೋಗ್ತೀವಿ. ಆಮೇಲಿಂದ ಫೇಸ್ ವೈಸು ಕೂಡ ಈ ಮಗುಗೆ ಟ್ರೀಟ್ಮೆಂಟನ್ನು ಮಾಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಹೌ ವಿ ವುಡ್ ಬಿ ಹೆಲ್ಪಿಂಗ್ ದ ಕಿಡ್ ಆ್ಯಂಡ್ ದ ಫ್ಯಾಮಿಲಿ ಇನ್ ಅ ಹೋಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಪೋಷಕರಿಗೆ ಒಂದು ಗೊಂದಲ ಇರುತ್ತೆ. ADHD ಅಂತ ಹೇಳಿದ್ರೆ ಇದು ಲೈಫ್ ಟೈಮ್ ಇರುತ್ತಾ, ಕಂಟಿನ್ಯೂ ಆಗುತ್ತಾ, ಅಥವಾ ಒಂದು ಪರ್ಟಿಕ್ಯುಲರ್ ಅಕ್ಯುರೇಟ್ ಟೈಮ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಇದರಿಂದ ಗುಣಮುಖರಾಗಬಹುದಾ ಅಂತ ಹೇಳಿ? ಎಸ್, ಇವಾಗ ನಿಮ್ಮ ಐಡೆಂಟಿಫಿಕೇಷನ್ ಎಷ್ಟು ಫಾಸ್ಟಾಗಿ ಮಾಡಿದ್ದೀರಾ, ಎಷ್ಟು ವರ್ಷದ ಒಳಗಡೆ ನೀವು ತಿಳ್ಕೊಂಡಿದ್ದೀರಾ ಈ ಮಗು ಈ ಥರ ಇದೆ ಅಂತ ಹೇಳಿದಾಗ ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೀರಾ ಅಷ್ಟು ಬೇಗ ನೀವು ರಿಸಲ್ಟ್ನ ನೋಡುವಂಥದ್ದು. ಬಲ್ತ ಮೇಲೆ ಇದರ ರಿಸಲ್ಟ್ ನೋಡ್ತೀನಿ ಅಂದರೆ ಪುನಃ ಕ್ವಶ್ಚನ್ ಮಾರ್ಕ್ ಆಗುತ್ತೆ. ಬಟ್ ಇವನ್ ಎಷ್ಟೋ ಸತಿ ನಾವು ಟೀನೇಜ್ ಲೆವೆಲಲ್ಲಿ ಬಂದಿರುವಂಥ ಮಕ್ಕಳಿಗೂ ಹೆಲ್ಪ್ ಮಾಡ್ತಾ ಇದ್ದೀವಿ. ದೇ ಆರ್ ಆಲ್ ಪರ್ಫಾರ್ಮಿಂಗ್ ವೆಲ್, ನಾಟ್ ಓನ್ಲಿ ಇನ್ ದಿಯರ್ ಬಿಹೇವಿಯರಲ್, ಫಿಸಿಕಲ್ ಆಟ್ರಿಬ್ಯೂಟ್ಸ್, ಮೆಂಟಲ್ ಸ್ಟ್ಯಾಂಡರ್ಡ್ಸ್, ಎಜುಕೇಷನ್ ಆ್ಯಂಡ್ ಪರ್ಸ್ನಲ್. ಇವಾಗ ಹೆಣ್ಮಕ್ಳಲ್ಲಿ ಮುಟ್ಟಾಗುವಂಥದ್ದು ಇದಕ್ಕೆಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಎಸ್, ಇವನ್ ಬಲ್ಲಿತ್ತಿರುವಂಥದ್ದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಬಟ್ ವೆನ್ ಇಟ್ ಗೋಸ್ ಸಿವಿಯರ್, ಸೈಡ್ ಎಫೆಕ್ಟ್ಗಳನ್ನು ಇರುವಂಥದ್ದು ಎಷ್ಟೋ ಸತಿ ಇರುತ್ತೆ ಅಲ್ಲಿ. ಸೊ ನೀವು ಬೇರೆ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಆಗ್ತಾ ಇರ್ತೀರ. ಆ ಥರ ಟೈಮಲ್ಲಿ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಹೋಲ್ ಪ್ರಾಸ್ಪೆಕ್ಟ್ ಫ್ರಮ್ ದ ಚೈಲ್ಡ್ಹುಡ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ದ ಮೆಡಿಕೇಷನ್ಸ್. ಸೊ ಅಲ್ಲೂ ಕೂಡ ನಾವು ಈ ನಡುವೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಏನು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತಾಯಿ ಏನಾದರೂ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೇಕಾಗತ್ತಾ ಅಂತ ಹೇಳಿ? ಈಗ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಥಿಂಗ್ ಯು ಕನ್ಫರ್ಮ್ ಯುವರ್ ಸೆಲ್ಫ್, ಯು ಟೆಲ್ ಯುವರ್ ಸೆಲ್ಫ್ ದಟ್ ಎಸ್ ಯು ಆರ್ ಪ್ರೆಗ್ನೆಂಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಎ ಮದರ್. ಫಸ್ಟ್ ಥಿಂಗ್, ನಿಮಗದು ಬೇಕಾ, ಆರ್ ಯು ಕೇಪಬಲ್ ಆಫ್ ಇಟ್, ಆರ್ ಯು ವಾಂಟಿಂಗ್ ಟು ಡೂ ಇಟ್? ಎಷ್ಟೋ ಜನರು ಫೋರ್ಸಲ್ಲಿ ಹೋಗ್ತಾರೆ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಪ್ರಿಪೇರ್ಡ್ ಇಲ್ಲದವರು ಆಗ್ತಾರೆ. ದಟ್ ಬಿಕಮ್ಸ್ ಅ ಮೆಕ್ಯಾನಿಕಲ್ ಪ್ಯಾಟರ್ನ್. ಈ ನಡುವೆ ಮೆಂಟಲ್ ಆಟ್ರಿಬ್ಯೂಷನ್ಸ್ ಜಾಸ್ತಿ ಇದೆ. ಸೊ ಅದರಿಂದ ಫಸ್ಟು ನೀವು ಓಕೆ ಅಂತ ಹೇಳ್ಕೊಂಡು ನಿಮ್ಮೊಂದು ಗ್ರೀನ್ ಸಿಗ್ನಲ್ ಕೊಟ್ಕೊಳ್ಳಿ. ಫಸ್ಟ್ ಥಿಂಗ್ ಅದನ್ನು ಮಾಡಿ. ಅದನ್ನು ಮಾಡೋದ ಮೇಲಿಂದ ಟೈಮ್ಲಿ ಫುಡ್ಡು, ಒಂದು ಫಿಸಿಕಲ್ ಎಕ್ಸಸೈಸು ಮೇಂಟೆನೆನ್ಸ್, ಒಂದು ಬ್ರೀದಿಂಗ್ ಎಕ್ಸಸೈಸ್ ಮೇಂಟೆನೆನ್ಸು ಕರೆಕ್ಟಾಗಿ ಫಾಲೋ ಮಾಡಿ. ಆಮೇಲಿಂದ ಡಯಟ್ ಅಂತೇಳಿ ಏನಾದರೂ ಇದ್ದರೆ ಅಲ್ಲಿ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ಯಾಕಂದರೆ ನಿಮ್ಮ ಬಯಕೆಗಳೆಲ್ಲ ವೇರಿ ಆಗುತ್ತೆ. ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತೇಳಿ ಎಲಿಸಿಟೇಟ್ ಮಾಡಿಕೊಂಡು ಮುಂದಕ್ಕೆ ಹೋಗಿ. ಎಷ್ಟೋ ಸತಿ ಬಯಕೆಗಳು ತಪ್ಪಾಗೂ ಆಗುತ್ತೆ. ಯಾಕಂದರೆ ನನ್ನ ಹತ್ರ ಒಂದು ಪೇಷಂಟ್ ಬಂದರು, ಎಳ್ಳುಂಡೆ ತಿನ್ನುವಂಥದ್ದು ಒಂದು ಬಯಕೆ ಬಂದುಬಿಟ್ಟಿತ್ತು. ಸೊ ಎಳ್ಳುಂಡೆ ತಿನ್ಕೊಂಡು ಬಂದು ಅದರ ಕಾಂಪ್ಲಿಕೇಶನ್ ಏನು ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ. ಸೊ ಆ ಥರ ಆಗಿ ಸಮಸ್ಯೆಗಳಾಗ್ತಾಯಿತ್ತು. ಸೊ ಅದು ತಪ್ಪು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಥರದ್ದನ್ನು ಬಯಕೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ರೆಗ್ಯುಲರ್ ಚೆಕಪ್ಗಳನ್ನು ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ರೆ ಐ ಥಿಂಕ್ ಯು ಕ್ಯಾನ್ ಬಿ ಸೇಫ್ ಆನ್ ದಿಸ್. ಓಕೆ, ಸೊ ಡಾಕ್ಟರ್, ಇನ್ನು ADHD ಸಮಸ್ಯೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಪೋಷಕರು ಕೂಡ ಅದು ಸಮಸ್ಯೆ ಅದೇ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ನೆಗ್ಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಮಸ್ಯೆ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ? ಎಸ್, ಕಾಂಪ್ಲಿಕೇಶನ್ಸ್ ಅಂತೇಳಿ ಬಂದಾಗ ADHD
ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ವೆರಿ ಸ್ಟಬರ್ನ್, ವೆರಿ ಹಾರ್ಡ್, ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಇಟ್ ಸ್ಟಾರ್ಟ್ಸ್ ಗೋಯಿಂಗ್ ಆನ್ ಅಂತ ಹೇಳಿದ್ರೆ ಆಟಿಸಮ್ಗೆ ಅದು ಹೋಗ್ತಾ ಹೋಗುತ್ತೆ. ಅಥವಾ ವೈಲೆನ್ಸಿ ಬಂತಂದರೆ ಸ್ಕಿಜೋಫ್ರೆನಿಕ್ ಹೋಗ್ಬೋದು, ಮೆಂಟಲ್ ರಿಟಾರ್ಡೇಷನ್ಸ್ಗೆ ಹೋಗ್ಬೋದು. ಸೊ ಫಿಸಿಕಲ್ ಆಟ್ರಿಬ್ಯೂಷನ್ಸ್ ನಿಲ್ ಆಗ್ತಾ ಹೋಗ್ಬೋದು. ಸೊ ಈ ಥರದ್ದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಾ ಬರ್ತೀವಿ. ಆದಷ್ಟು ADHD ಅಂತ ತಿಳ್ಕೊಂಡಿದ್ರೆ ಬಿಹೇವಿಯರಲ್ ಥೆರಪಿ ಆ್ಯಂಡ್ ರೈಟ್ ಮೆಡಿಕೇಷನ್ಸ್ ಕೊಟ್ಟರೆ ಐ ಥಿಂಕ್ ಯು ಕ್ಯಾನ್ ಅವಾಯ್ಡ್ ಆಲ್ ದಿಸ್ ಕಾಂಪ್ಲಿಕೇಶನ್ಸ್. ಅದನ್ನೇ ನಾನು ನಿಮಗೆ ಹೇಳಿದ್ದು ಪ್ರೀವಿಯಸ್ ಆಗಿ. ಸೊ ಮೆಡಿಕೇಷನ್ಸ್ನ ಮಾಡಿದ್ರೆ ಅಡ್ವಾಂಟೇಜ್ ಏನು ಅನ್ನೋದ್ರಲ್ಲಿ ನಾವು ಇದ್ರ ಬಗ್ಗೆನೇ ಹೇಳಿದ್ದು. ಸೊ ಬೈ ಟ್ರೀಟಿಂಗ್ ಇಟ್ ರೈಟ್ ಯು ಕ್ಯಾನ್ ಅವಾಯ್ಡ್ ಆಲ್ ದಿ ಫ್ಯೂಚರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ADHD ಸಮಸ್ಯೆ ಅಂತಂದಾಗ ರಿಯಕರೆನ್ಸ್ ಫ್ಯಾಕ್ಟರ್ ಯಾವಾಗ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ? ಇವಾಗ ಚಿಕ್ಕ ಮಕ್ಕಳಲ್ಲಿ ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ರೆ, ಇವಾಗ ನೀವು ನಿಮ್ಮ ಅಬ್ಸರ್ವೇಷನಲ್ಲಿ 2.5-3 ವರ್ಷಕ್ಕೆ ನೀವು ನೋಡಿಬಿಟ್ಟು ತಿಳ್ಕೊಂಡಿದ್ದೀರಾ, ಯು ಸ್ಟಾರ್ಟ್ ಟ್ರೀಟಿಂಗ್ ಇಟ್ ಆ್ಯಂಡ್ ಇಟ್ ಡಸಂಟ್ ಬಿಕಮ್ ರಿವರ್ಸ್ ಆಗೋದು ತುಂಬ ಕಡಿಮೆ. ಯಾಕಂತ ಹೇಳಿದ್ರೆ ಒಂದೇನಂದರೆ ನಿಮ್ಮ ಸಪೋರ್ಟು ರೈಟ್ ಟೈಮ್ ಮೆಡಿಕೇಷನ್ಸ್ ಎಲ್ಲ ನಡೀತಾ ಇರೋದು, ಇಟ್ ಡಸಂಟ್ ಫಾಲ್ ಬ್ಯಾಕ್. ಆ್ಯಂಡ್ ಇದು ಫೇಸ್ ಲೆವೆಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಫಾಲ್ ಬ್ಯಾಕ್ ಆಗೋದಿಲ್ಲ. ಇಲ್ಲೆಲ್ಲಿ ಸಮಸ್ಯೆ ಬರುತ್ತೆ ಅಂದರೆ, ನೀವು ಗೊತ್ತಾಯಿತು ಟ್ರೀಟ್ಮೆಂಟ್ ಮಾಡಿದ್ರೆ ದ ಕಿಡ್ ಇಸ್ ಪರ್ಫಾರ್ಮಿಂಗ್ ವೆಲ್ ವಿತ್ ಮೆಡಿಸಿನ್ಸ್, ನಾರ್ಮಲ್ ಆಗಿಬಿಟ್ಟಿದೆಯಲ್ಲ, ಡಾಕ್ಟರ್ ಹೇಳಿದ್ರು ಡ್ಯೂರೇಷನ್ ಅಂತ ನೀವೇ ಸಾಕು ಅಂತ ಮಾಡಿ ಬಿಟ್ಬಿಡ್ತೀರಾ. ದೆನ್ ದೆರ್ ಇಸ್ ಅ ಚಾನ್ಸ್ ಆಫ್ ಫಾಲಿಂಗ್ ಬ್ಯಾಕ್, ವೆರಿ ಮಿನಿಮಲ್ ಚಾನ್ಸಸಲ್ಲಿ ಫಾಲ್ ಬ್ಯಾಕ್ ಆಗುವಂಥದ್ದಿದೆ. ದಟ್ ಈಸ್ ಅ ಫ್ಯಾನ್ಸಿ ಆಫ್ ಹೋಮಿಯೋಪತಿ ಅಂತ ಹೇಳ್ಬೋದು. ಓಕೆ, ಸೊ ಬೇರೆ ಕಡೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಾರೆ, ಸಡನ್ ಆಗಿ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆದಾಗ ಏನಾದರೂ ಸಮಸ್ಯೆ ಎದುರಾಗ್ಬೋದಾ ಡಾಕ್ಟರ್? ಇವಾಗ ಬೇರೆ ಕಡೆಯಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ADHDಗೆ ನಾರ್ಮಲಿ ಬಿಹೇವಿಯರಲ್ ಥೆರಪಿ ನಡೀತಾ ಇರುತ್ತೆ, ಅಥವಾ ಬೇರೆ ಏನಾದರೂ ಮೆಡಿಕೇಷನ್ಸ್ ಮಾಡ್ತಾ ಇದ್ರೆ ಬಿಹೇವಿಯರಲ್ ಥೆರಪಿ ಅಥವಾ ಈ ಥೆರಪಿಗಳನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಮೆಡಿಕೇಷನ್ಸ್ ಏನಾಗುತ್ತೆ ಗ್ರ್ಯಾಜುವಲ್ ಆಗಿ ಟೇಪರ್ ಮಾಡಿ ಓನ್ಲಿ ಹೋಮಿಯೋ ಕೇರ್ ಮೆಡಿಕೇಷನ್ನ ಸ್ವಿಚ್ ಆನ್ ಆಗಿ ಅಂತ ಹೇಳ್ತೀವಿ. ಆ್ಯಂಡ್ ಏಕ್ದಮ್ ಸ್ಟಾಪ್ ಮಾಡಬೇಡಿ, ಹಾಲ್ಟ್ ಮಾಡಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ನಾನು ಇನ್ನು ಮುಂದಕ್ಕೆ ಹೋಗಲ್ಲ ಅಂತೇಳಿಲ್ಲ. ಗ್ರ್ಯಾಜುವಲಾಗಿ ಅದನ್ನು ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂದರೆ ಎವ್ರಿ ಮೆಡಿಸನ್ ಈಸ್ ಕನ್ಸಿಡರ್ಡ್ ಟು ಡೂ ದಿ ರೈಟ್ ಥಿಂಗ್. ಅದನ್ನು ಮಾಡ್ತಾ ಇದ್ರೆ ಅಷ್ಟು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸೊ ಗ್ರ್ಯಾಜುವಲಾಗಿ ಅದನ್ನು ಟೇಪರ್ ಮಾಡಿ ಸ್ಟಾಪ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಹೋಮಿಯೋ ಕೇರ್ ಮೆಡಿಸಿನ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಯು ಕ್ಯಾನ್ ಗೋ ಪ್ಯಾರಲಲಿ ಆಲ್ಸೋ. ಇನ್ ಲಾಟ್ ಆಫ್ ಕಂಡೀಷನ್ ನಾವು ಪ್ಯಾರಲಲ್ ಟ್ರೀಟ್ಮೆಂಟು ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಇನ್ನು ತುಂಬ ಜನ ಮಕ್ಕಳು ಹೈಪರ್ ಆಕ್ಟಿವ್ ಆಗಿರ್ತಾರೆ. ಸೊ ಪೋಷಕರಿಗೆ ಸಡನ್ ಆಗಿ ಅದು ಗೊತ್ತಾಗೋದಿಲ್ಲ ಈ ಸಮಸ್ಯೆ ಇದೆ ಅಂತ ಹೇಳಿ. ಸೊ ಪೋಷಕರು ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಈ ವಿಚಾರದಲ್ಲಿ? ಹೈಪರ್ ಆ್ಯಕ್ಟಿವು ಮತ್ತು ADHD ಹೈಪರ್ ಆ್ಯಕ್ಟಿವ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ಹೈಪರ್ ಆ್ಯಕ್ಟಿವ್ ಅಂತ ಹೇಳಿದ್ರೆ ತುಂಬ ಜನ, ಎಷ್ಟೊಂದು ಜನ ಮಕ್ಕಳು ರಿಪಲ್ಸಿವ್ ಆಗಿರ್ತಾರೆ. ಸೊ ಸಡನ್ನಾಗಿ ಬಾ ಇಲ್ಲಿ ಅಂದರೆ ನಾನು ಬರಲ್ಲ ಅಂತ ಓಡೋಗ್ತಾರೆ. ಯು ಕ್ಯಾನ್ ನಾಟ್ ಕನ್ಸಿಡರ್ ದೋಸ್ ಥಿಂಗ್ಸ್ ಟು ಬಿ ಹೈಪರ್ ಆ್ಯಕ್ಟಿವ್. ಅದರಿಂದ ಏನೋ ಆಟ ಆಡ್ತಾ ಇರ್ತಾರೆ, ಫಸ್ಟ್ ಟೈಮ್ ಏನೋ ಆಟ ಆಡ್ತಾ ಇರ್ತಾರೆ, ದೇ ಆರ್ ವೆರಿ ಅದರೊಳಗಡೆ ಇನ್ ಡೆಪ್ತ್ ಹೋಗ್ಬಿಟ್ಟಿರ್ತಾರೆ. ಅಂಥವ್ರನ್ನ ಬಾ ಅಂತೇಳಿ ಅದನ್ನು ಹೈಪರ್ ಆ್ಯಕ್ಟಿವ್ ಅಂತ ಹೇಳೋಕ್ಕಾಗೋದಿಲ್ಲ. ವೇರ್ ದ ಕಿಡ್ ಡಸ್ ನಾಟ್ ರೈಟ್ಲಿ ಬಿಹೇವಿಯರ್ ಇಲ್ಲ, ರೈಟ್ ಬಿಹೇವಿಯರ್ ಇಲ್ಲದೆ ಹೈಪರ್ ಆ್ಯಕ್ಟಿವಿಟಿ ಅದರಲ್ಲಿ ಬಂದಾಗ ಎಸ್ ವಿ ಟೆಲ್ ದಟ್. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಮ್ಯೂಸಿಕ್ ಕೇಳ್ತಾ ಇರುತ್ತೆ ಮಗು. ಸೊ ನೀವು ಬಂದು ಇಲ್ಲಪ್ಪ ಟೈಮ್ ಆಯಿತು, ಮಲ್ಗೋ ಟೈಮ್ ಆಯಿತು, ಆಫ್ ಮಾಡು ಅಂತ ಹೇಳಿದ್ರೆ ಇಟ್ ವಿಲ್ ಲೌಡರ್ ದ ಮ್ಯೂಸಿಕ್. ಆರ್ ಇಲ್ಲ ಅಂತ ಗಲಾಟೆ ಮಾಡಿ ಆ ಇದನ್ನು ಮ್ಯೂಸಿಕ್ ಸಿಸ್ಟಮ್ನೇ ಕೈಯಲ್ಲಿ ಇಟ್ಕೊಂಡು, ಫೋನ್ನೇ ಕೈಯಲ್ಲಿ ಇಟ್ಕೊಂಡು ಕೂರುತ್ತೆ, ಅಥವಾ ಅದನ್ನ ಇಟ್ಕೊಂಡು ಜಂಪ್ ಮಾಡುತ್ತೆ. ಅದಿಟ್ಕೊಂಡು ಅದಕ್ಕೆ ಸೆಲ್ಫ್ ಹಾರ್ಮಿಂಗ್ ಥರ ಮಾಡಿಕೊಂಡಾಗ ನಾವು ಇಟ್ಟಲ್ಲಿ ದಿಸ್ ಇಸ್ ರಾಂಗ್ ಅಂತ ಹೇಳ್ಬಿಟ್ಟು. ಬಟ್ ಎವ್ರಿ ಕಿಡ್ ಇವಾಗ ಏನೋ ಜಂಪ್ ಮಾಡ್ತಾ ಇದೆ ಅಂತ ಹೇಳಿ ಮಗುನ ಅದು ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ಕೊಂಡು ಬರುವಂಥದ್ದು ತಪ್ಪಿದೆ ಇಲ್ಲಿ. ಓಕೆ, ಸೊ ಡಾಕ್ಟರ್, ಇನ್ನು ADHD ಸಮಸ್ಯೆ ಅಂತ ಬಂದಾಗ ಯಾವ ರೀತಿ ಪ್ರಿಕಾಷನರಿ ಮೆಷರ್ಸನ್ನು ನಾವು ತೆಗೆದುಕೊಳ್ಬೇಕು, ಈ ಸಮಸ್ಯೆ ಬಾರದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್? ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಗಿವ್ ಟೈಮ್ ಟು ಯುವರ್ ಕಿಡ್. ಸೊ ಫಸ್ಟ್ ಥಿಂಗ್, ಆವಾಗಲೇ ನಿಮಗೆ ಗೊತ್ತಾಗೋದು ನಿಮ್ಮ ಮಗುವಿನಲ್ಲಿ ಏನಾದರೂ ಬಿಹೇವಿಯರಲ್ ಚೇಂಜಸ್ ಇದೆಯಾ, ಆರ್ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ ತಿಳ್ಕೊಳೋದೇ ವೆನ್ ಯು ಗಿವ್ ಟೈಮ್ ಟು ಯುವರ್ ಕಿಡ್ಸ್. ಅದನ್ನು ಮಾಡದೇ ಇದ್ದಾಗ ಐ ಥಿಂಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಿಸ್. ಸೊ ಇನಿಷಿಯಲಿ get the kid under your observation, give the kid timing. ಇವಾಗ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ವರ್ಕ್ ಪ್ಯಾಟರ್ನ್ಸ್ನ. ಮಗು ಜೊತೆಯಲ್ಲಿ ಒಬ್ಬರು ಇರಿ, ಒಂದು ಪರ್ಟಿಕ್ಯುಲರ್ ಒಂದು ಹಾಫ್ ಡೇ, ಇನ್ನೊಬ್ಬರು ಒಂದು ಹಾಫ್ ಡೇ ಇದೆ, ನೀವು ಅದನ್ನು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವೆನ್ ದಿಸ್ ಕಮ್ಸ್ ಇನ್ ಟು ದ ಸೊಸೈಟಿ and most of the kids can be avoided from suffering. So this is one thing. Second thing ಅಂತ ಹೇಳಿದ್ರೆ, ಐಡೆಂಟಿಫೈ ಆದ ತಕ್ಷಣ ಕನ್ಸಲ್ಟ್ ದ ಡಾಕ್ಟರ್. ಡೋಂಟ್ ಟ್ರೈ ಟು ಡೂ ಎನಿ ಹೋಮ್ ಮೆಡಿಕೇಷನ್ಸ್ ಆರ್ ಮೆಡಿಕಲ್ ಸ್ಟೋರ್ ಮೆಡಿಕೇಷನ್ಸ್, ಆರ್ ಡೋಂಟ್ ರೀಡ್ ಆ್ಯಂಡ್ ಡೂ ಸೆಲ್ಫ್ ಮೆಡಿಕೇಷನ್ಸ್ ಆಲ್ಸೋ, ಆ್ಯಂಡ್ ಡೋಂಟ್ ಟ್ರೈ ಟು ಸ್ಟಾರ್ಟ್ ವಿತ್ ಯೋರ್ ಬಿಹೇವಿಯರಲ್ ಥೆರಪಿ ಫ್ರಮ್ ಯುವರ್ ಓನ್ ಸೆಲ್ಫ್. ದೀಸ್ ಆರ್ ಆಲ್ ರಾಂಗ್ ಅಂತ ಹೇಳ್ತೀನಿ. ಓಕೆ, ಸೊ ಡಾಕ್ಟರ್, ADHD ಸಮಸ್ಯೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ.
ಎಸ್ ನೋಡಿದ್ರಪ್ಪ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ADHD ಅಂದರೆ ಏನು, ಯಾಕೆ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ, ನಿಮ್ಮ ಮಕ್ಕಳು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಡಾಕ್ಟರ್ನ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.